ನಮಸ್ತೆ. ನಾವಿತ್ತು ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕಿನ ಬೀರೂರು ಪುರಸಭೆ ಕಾರ್ಯಾಲಯದ ಒಬ್ಬ ವ್ಯಕ್ತಿ ಮನೆಯಲ್ಲಿದ್ದೀವಿ. ಬನ್ನಿ ಅವರ ಒಂದು ಕಿರು ಪರಿಚಯ ಮಾಡ್ಕೊಂಡು. ಸರ್ ನಮಸ್ತೆ. ನಮಸ್ಕಾರ ಸರ್ ತಮ್ಮ ಹೆಸರು? ಡಿ.ಆರ್. ಯತೀಶ್ ಅಂತ. ಯಾವ ಪುರಸಭೆಯಲ್ಲಿ ನಿಂತು ಗೆದ್ದು ಮೆಂಬರ್ ಆಗಿದ್ದೀರಾ ಸರ್ ನೀವು? ನಾನು 9ನೇ ವಾರ್ಡಿನ ಸದಸ್ಯನಾಗಿ 9ನೇ ವಾರ್ಡಿನಿಂದ ಗೆದ್ದು ಅಧ್ಯಕ್ಷನಾಗಿ ಪುನಃ ಮತ್ತೆ 2ನೇ ಬಾರಿಗೆ ಮತ್ತೆ ನಮ್ಮ ಜನರ ಎಲ್ಲ ಸದಸ್ಯರ ಒಂದು ಅಭಿಪ್ರಾಯದ ಮೇರೆಗೆ ಪುನಃ ಯಾವುದೇ ಒಂದು ವೆಚ್ಚವಿಲ್ಲದೆ ನಾನು ಅಲ್ಲಿ ಪುನರಾಯ್ಕೆ ಆಗಿದ್ದೀನಿ. 2ನೇ ಬಾರಿಗೆ. ಹೇಗೆ ಅನಿಸ್ತಾ ಇದೆ ಸರ್ ಈಗ ರಾಜಕೀಯ ನಿಮಗೆ? ರಾಜಕೀಯ ಅಂದರೆ ಒಂದು ಹುಚ್ಚಿದು, ನಿಲ್ಲಬೇಕು ಅನ್ನಿಸ್ತಿದೆ. ಜನರು ಈಗ ಕೆಲಸ ಈಗ 5 ಬೆರಳು ಒಂದೇ ಥರ ಇರಲ್ಲ. ನಾವು ಒಬ್ರಿಗೆ ಮಾಡಿಕೊಟ್ರೆ ಒಬ್ರು ಇನ್ನೊಬ್ರು ಸಿಟ್ ಹಾಕ್ತಾರೆ. ಆದ್ರೆ ಅಲ್ಲಿ ಕೆಲಸ 10 ಜನಕ್ಕೆ ಅಂತ ಸ್ಥೀಮಿತಗೊಳಿಸ್ತಾರೆ. 1 ಲಕ್ಷ ಬಿಡುಗಡೆ ಮಾಡಿರ್ತಾರೆ ಒಂದು ವಾರ್ಡಿಗೆ. 1 ಲಕ್ಷದಲ್ಲಿ ಎಲ್ಲರೂ ತೃಪ್ತಿಪಡಿಸೋಕ್ಕಾಗಲ್ಲ. ತೃಪ್ತಿಪಡಿಸೋಕ್ಕಾಗಲ್ಲ ಅಂದಾಗ ಒಬ್ರು ಸಿಟ್ ಹಾಕ್ತಾರೆ, ಒಬ್ರು ಖುಷಿ ಪಡ್ತಾರೆ. ಆದವರಿಗೆ ಒಳ್ಳೆಯದು, ಆಗದಿದ್ರೆ ಇಲ್ಲ. ಆದರೂ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟು ಬಡವರಿಗೋಸ್ಕರವಾಗಿ ನಾನು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡ್ತೀನಿ. ವೈಯಕ್ತಿಕವಾಗಿ ಆಗಲಿ ಅಥವಾ ಇನ್ನೊಬ್ಬರಿಗೆ ಉಪಕಾರ ಅಂದರೆ ಅವರು ವೈಯಕ್ತಿಕ ಆಗಲಿ ಕೆಲಸ ಮಾಡ್ತಿಲ್ಲ. ಬಡವರಿಗೆ ನೋಡಿ ನಾನು ಕೆಲಸ ಮಾಡ್ತೇನೆ. ಸರ್ ಈಗ 5 ವರ್ಷದೊಳಗೆ ಹೋದ ವರ್ಷ 5 ವರ್ಷ ಇದ್ದು ನೀವೆಲ್ಲ ಇದರಲ್ಲಿ ಇವಾಗ ಹೊಸದಾಗಿ ಮತ್ತೆ ಗೆದ್ದಿದ್ರ. ಆ 5 ವರ್ಷಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿಸಿದ್ರೆ? ಮ್ಯಾಕ್ಸಿಮಮ್ ಮಾಡ್ಕೊಟ್ಟಿದ್ದೀನಿ. ಒಂದು ಬಸವ ಗದ್ದಿಗೆ ಅಂದರೆ 7-8 ಲಕ್ಷ ರೂಪಾಯಿ ಎಕ್ಸ್ಪೆಂಡಿಚರು. ಅದನ್ನು ನಮ್ಮ ಆ ವಾರ್ಡಿನ ಸದಸ್ಯರು, ಪಕ್ಕದ ಜನರ ಸಹಾಯ, ಪುರಸಭೆಯ ಎಲ್ಲ ಸದಸ್ಯರ ಅಧ್ಯಕ್ಷರು, ಸದಸ್ಯರು ಎಲ್ಲರ ಸಹಕಾರದೊಂದಿಗೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಒಂದು ಶಿಲ್ಪಿಯನ್ನು ಕೆತ್ತಿಸಿದ್ದೀವಿ ಅಲ್ಲಿ ಬಸವನ ಗದ್ದಿಗೆ. ಆ ಗದ್ದಿಗೆ ಪುರಸಭೆ ಬಸವನ ವಿಗ್ರಹನ, ಅದಕ್ಕೋಸ್ಕರ ಅದೊಂದು ವಿಗ್ರಹನ 1 ಲಕ್ಷ ಚಿಲ್ಲರೆ ಮೇಲೆ ಆಯಿತು. ಅದು ಹಣವನ್ನು ಹೇಳಬೇಕಾಗಲ್ಲ. ಹಣ ಯಾರು ನೋಡಕ್ ಹೋಗಲ್ಲ. ಕೆಲಸ ಅದು ನೋಡಿದ್ರೆ ಇದು ಎಲ್ಲಿ ಮಾಡಿಸಿದ್ದೀರಾ ಅಂತ ಕೇಳ್ತಿದ್ದಾರೆ ವಿನಃ ಹಣ ಕೇಳ್ತಾ ಇಲ್ಲ. ಎಲ್ಲಿ ಮಾಡಿಸಿದ್ರಿ ಅಂತ ಕೇಳ್ತಿದ್ದಾರೆ. ಅದನ್ನ ಈಗ ಅದ್ರ ಪಕ್ಕದಲ್ಲೇ ಒಂದು ನಿವೇಶವನ್ನು ಕೂಡ ಆ ದೇವಸ್ಥಾನಕ್ಕೋಸ್ಕರವಾಗಿ ಮತ್ತು ಪುನಃ ಆಯ್ಕೆ ಆದ್ನಲ್ಲ ನಾನು, ಅದಕ್ಕೋಸ್ಕರವಾಗಿ ಮತ್ತೆ ಪುನಃ ತಗೊಂಡಿದ್ದೀವಿ. ಅದನ್ನು ಒಂದು ಸಮುದಾಯ ಭವನವನ್ನು ಮಾಡಬೇಕು ಅಂತ ಮನಸ್ಸು ಪಟ್ಟಿದ್ವಿ. ಮತ್ತು ನಮ್ಮ ಪುರಸಭೆ ಎಲ್ಲ ಸದಸ್ಯರು ಎಲ್ಲರಿಂದನೂ ಸಪೋರ್ಟ್ ತಗೊಂಡು ಅದನ್ನು ನಿರ್ಮಾಣ ಮಾಡ್ತೀನಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ಅದೇ ರೀತಿ ನಾವು ಇಲ್ಲೇ ಒಂದು ಹಿರಿಂಗಳ ಸ್ವಾಮಿ ದೇವಸ್ಥಾನ ಕುಂಬಾರ ಬೀದಿ ಅರ್ಚಕರ ಭವನ ಅಂತೇಳಿ ಒಂದನ್ನು ನಿರ್ಮಾಣ ಮಾಡಿದ್ದೀನಿ. ಅದು ಒಂದು 8 ಲಕ್ಷ ರೂಪಾಯಿದು. ಅದು ಒಂದು ಕೂಡ ನಿರ್ಮಾಣ ಮಾಡಿದ್ದೀನಿ. ಆಮೇಲೆ ಬಡವರ ಬಗ್ಗೆ ಏನು ಬೇಕು ನನ್ನ ಕೈಲಾದಷ್ಟು, ನಾನು ಸ್ವಂತ ಕೊಡದೇ ಇದ್ರು ಸರ್ಕಾರದಿಂದ ಬರೆದಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಮನದಟ್ಟವಾಗಿ ಅವ್ರಿಗೆ ಹೇಳಿ, ನೀವು ಮಾಡ್ಕೊಳ್ಳಿ, ಸವಲತ್ತು ಬಂದಿದೆ ನೀವು ಮಾಡ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ನಾನು ಕೇಳಿ ಅಂತ ಹೇಳಿ ಅದನ್ನು ಮಾಡಿದ್ದೀನಿ. ಒಂದು ಸ್ವರ್ಣಾಂಬ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀನಿ. ಅದು ಇನ್ನು ಪೂರ್ಣಗೊಂಡಿದೆ. ಅವರು ಸಮಾಜದವರು ಪೂರ್ಣಗೊಳಿಸ್ಕೊಂಡಿಲ್ಲ, ಓಪನ್ ಮಾಡ್ಕೊಂಡಿಲ್ಲ. ಅದು ಪೂರ್ಣಗೊಂಡಿದೆ, ಕಾರ್ಯ ಪೂರ್ತಿ ಪೂರ್ಣಗೊಂಡಿದೆ. ಇನ್ನು ಬಾಕಿ ಕೆಲಸಗಳು ಸಣ್ಣ ಪುಟ್ಟ ಕೆಲಸ, ಸುಮಾರು ಕೆಲಸ. ನಮ್ಮ ಮಹಿಳೆಯರಿಗೆ ಸುಮಾರು ಒಂದು 20 ಜನ ಹೊಲಿಗೆ ಯಂತ್ರ, ನಿರುದ್ಯೋಗಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಆಮೇಲೆ ಯಾರ್ಯಾರಿಗೆ ಸಹಕಾರ ಧನ ಸಹಾಯ ಬೇಕು ನಿರುದ್ಯೋಗಿಗಳು, ಪುರಸಭೆಯಿಂದ ಬರ್ತಕ್ಕಂಥ ಪ್ರತಿಯೊಂದು ನಾವೇನು MLA ಹೋಗಿ ಇಟ್ಕೊಂಡು, ನಾವು ಕಾಂಗ್ರೆಸ್ ಹಿಂದಿದ್ದು BJP, ಆಗ ನಾವು BJPಯವ್ರನ್ನ ಹೋಗಿ ಕೇಳಂಗಿರಲಿಲ್ಲ, ಕಾಂಗ್ರೆಸ್ನವರು ಅವಾಗ. ಹಂಗಾಗಿ ನಾವು ಪ್ರತಿಯೊಂದು ಕೂಡ ನಾವು ನಮ್ಮ ಕೈಲಾದಷ್ಟು
ಮ್ಯಾಕ್ಸಿಮಮ್ ನಮ್ಮ ಪ್ರಯತ್ನದಿಂದ ನಮ್ಮ ಪುರಸಭೆಯ ಅಧಿಕಾರಿಗಳು ಪುರಸಭೆಯಿಂದ ಏನು ಸವಲತ್ತು ಇತ್ತೋ ಪ್ರತಿಯೊಂದು ಕೂಡ ನಮ್ಮ ಬಡಬಗರಿಗೆ ತಲುಪಿಸ್ತಾ ಇದ್ದೀವಿ. ಲೈಟು, ನಲ್ಲಿಗಳು, ನೀರು ಪ್ರತಿಯೊಂದು ಕೂಡ ಯಾವುದಕ್ಕೂ ಕೊರತೆ ಇಲ್ಲದ ರೀತಿಯಲ್ಲಿ ನಾವು ಮಾಡಿದ್ದೀವಿ. ಸರ್, ನೀವು ಈ ತರ ರಾಜಕೀಯಕ್ಕೆ ಬರ್ಬೇಕಂದ್ರೆ ನಿಮಗೆ ಗಾಡ್ ಫಾದರ್ ಗುರು ಅಂತ ಯಾರನ್ನ ಇದ್ರ? ನನಗೆ ನೋಡ್ರಿ, ಇದು ಒಂದು ಫಸ್ಟ್ ಹೇಳ್ಬೇಕು ಅಂದ್ರೆ, ನಾನು ಈ ಪುರಸಭೆಗೆ ನಿಲ್ಬೇಕು ಅನ್ನೋದಕ್ಕೆ ಮೂಲ ಕಾರಣ MP ಸುದರ್ಶನ್. ಅವನನ್ನ ಡ್ರಾಪ್ ಮಾಡುವಂತ ಕರ್ಕೊಂಡು ಹೋಗಿದ್ದ. ಎಲ್ಲಿಗೆ? ಒಬ್ಬರು ನಾಯಕರಿದ್ರು, ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವ್ರ ಮನೆಗೆ ನನಗೆ ಬಿಡುವಂತ ಕರ್ಕೊಂಡು ಹೋಗಿದ್ದ. ಅಲ್ಲಿ ಹೋದನ್ನ ಬಿಡ್ದಂಗೆ ಕೂರಿಸ್ಕೊಂಡ. ಕೊನೆಗೆ ನನ್ನನ್ನು 9ನೇ ವಾರ್ಡಿಗೆ ಅವನೇ ಅಭ್ಯರ್ಥಿ ಅಂತೇಳಿ ಹಿಡಿದು ಕೂರಿಸಿದ್ರು. ಇದಕ್ಕೆ KB ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ರು. KB ಮಲ್ಲಿಕಾರ್ಜುನ್ ಅವರ ಶಿಷ್ಯ MP ಸುದರ್ಶನ್. MP ಸುದರ್ಶನ್ ನಾನು ಫ್ರೆಂಡು ನಾನು ಅವರು. ಹಂಗಾಗಿ ನಾನು ಈ ರಾಜಕೀಯಕ್ಕೆ ಬರಲಿಕ್ಕೆ ಮೂಲ ಕಾರಣ. ಮುಂಚೆ ನೀವು ರಾಜಕೀಯಕ್ಕೆ ಬರುವಾಗ ನಿಮ್ಮ ಫ್ಯಾಮಿಲಿ ರಾಜಕೀಯದಲ್ಲಿ ನಾನು ಎಲ್ಲ ಪಾರ್ಟಿಗೂ ಇದ್ದೆ. ಮೇಜರ್ BJP ಅಂತ ತಿಳ್ಕೊಳ್ಳಿ. ನಾನು ಪುಟ್ಟ ಬಿಜೆಪಿಲೇ ಇದ್ದಿದ್ದು. ನಾನು BJP ಬಿಟ್ಟು ಪುನಃ ನಾನು BJPಲಿ ನಾಯಕರು MP ಸುದರ್ಶನ್ ಅಂದ್ವಲ್ಲ, ಅವ್ರ ಅಣ್ಣರು ತೀರ್ಕೊಂಡ ಮೇಲೆ ನಾವು BJP ಬಿಟ್ಟು ಕಾಂಗ್ರೆಸ್ಸಿಗೆ ಬಂದ್ವಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ, ಯಾರು ನಾಯಕರೇ ಇಲ್ಲ ಅಂದಂಗೆ ಆಯ್ತು. ಹಂಗಾಗಿ BJP ಬಿಟ್ಟು ಕಾಂಗ್ರೆಸ್ಸಿಗೆ ಬಂದು ಅಷ್ಟೊತ್ತಿಗೆ ಬಂದ ನಮ್ಮ ಸುದರ್ಶನ್ ಬಂದಮೇಲೆ KB ಮಲ್ಲಿಕಾರ್ಜುನ್ ಮೂಲಕ ಅವ್ರ ನಾಯಕರಾದರು. ಇವತ್ತು ಕೂಡ ಈಗ ಅವರ ಹಿಂಬಾಲಕರಾಗಿ KB ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಮುಂದೆ ಪುನಃ ಅವರು ಬಯಸಿದ್ರೆ ಅಧ್ಯಕ್ಷ ಆಗ್ತೀನಿ. ಅದ್ರಿಗೇನು ಎರಡನೇ ಮಾತಿಲ್ಲ. ನೆಕ್ಸ್ಟ್ ಏನಾದರೂ TPJP ಅವಕಾಶ ಬಂದರೆ ಭಾಗವಹಿಸ್ತೀರಾ ಸರ್? ಭಾಗವಹಿಸೋಕ್ಕೆ ನನಗೆ ಭಾಗವಹಿಸ್ಬೋದಿತ್ತು, ನನಗೆ ಇಂಟ್ರೆಸ್ಟ್ ಇಲ್ಲ. ಇದೆ ಸಾಕು, ಈಗ ಜನಗಳ ಜೊತೆ ಬೆರ್ಕೊಂಡು ಮಾಡಲಿ. ಲೋಕಲ್ ಆಗಿರೋಣ, ನಾವು ಹೊರಗೆ ಹೋಗಲ್ಲ. ಹೊರಗೆ ಹೋಗಿ ಸುಮ್ಮನೆ ಯಾಕೆ? ಸಾಕು ನಮಗೆ ಲೋಕಲ್. ಹೊರಗೆ ಹೋಗೋರು ಹೋಗ್ಲಿ. ಇಲ್ಲ ಲೋಕಲ್. ನನ್ನ ಆಪೋಸಿಟ್ ಇತ್ತಲ್ಲ, ನನ್ನ ಫ್ರೆಂಡೇ ಅವನು ಠೇವಣಿ ಕಳ್ಕೊಂಡ, 26 ಓಟ್ ತಗೊಂಡ. ಬರೀ 26. ನನ್ನ ಆಪೋಸಿಟ್ ಇತ್ತರು. ಈ ಸರಿ ಆ ರೀತಿ ಆಗೋದು ಬೇಡ. ನಾವು ಆ ರೀತಿ ಆಗಲ್ಲ. ಹೊರಗೋದ್ರು ಇಲ್ಲೇ ಕಮಲ್ಲ ಅಂತಾರಲ್ಲ, ಹಂಗೆ ಚಟಕ್ ಬಿದ್ರೆ ಅಂತಾರ. ಆ ರೀತಿ ನಾವು ಆ ರೀತಿ ಆಗೋದು ಬೇಡ. ನಮಗೆ ಸಾಕು, ನಾವು ಇಲ್ಲಿಗೆ ತೃಪ್ತಿ ಇದೆ. ಜನಗಳ ಜೊತೆ ಬೆರ್ತೆ ಮಾಡದೆ ಅನುಕೂಲ. ಜನಗಳ ಜೊತೆಲಿ ಇದ್ದು ಬೆರೆತು ಅವರು ಖುಷಿ ಕೊಡ್ತಾ ಇದೆ ಅನ್ಸೋದು ನಿಮಗೆ? ತುಂಬಾ ಖುಷಿ ಕೊಡ್ತಾ ಇದೆ ಅನ್ಸೋದು? ಅಷ್ಟೇ ಸಾಕು. ತುಂಬಾ ಖುಷಿ. ಇವ್ರಿಗೆ ಎಲ್ಲ ತೃಪ್ತಿ ಪಡಿಸ್ಕೊಂಡು ಇವ್ರನ್ನೇ ನೋಡ್ಕೊಳ್ಳೋದು ಸಾಕು. ಇಷ್ಟು ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀರಾ ಸರ್? ನೀವು ಈ ಸ್ಥಾನಕ್ಕೆ ಬಂದಿರಿ, 2 ಸಲ ಈ ಸ್ಥಾನಕ್ಕೆ ಬಂದಿದ್ದೀರಾ. ಈ 3 ಸತಿ ಅಧ್ಯಕ್ಷ ಬೇರೆ ಆಗಿದೆ. ಈ ಸ್ಥಾನಕ್ಕೆ ಮತದಾರರೇ ಕಾರಣ. ಅವ್ರೊಂದು ಹಾಕಿರೋ ಒಂದು ಓಟು ಅಮೂಲ್ಯ ಅಂತ ಹೇಳ್ಬೋದು. ಅಮೂಲ್ಯ ಅಲ್ಲ, ನಾನು ಈ ಸರಿ ಕೆಲಸ ನಾನು ಮಾಡಿಲ್ಲ, ಜನಗಳೇ ಮಾಡಿರೋದು. ನಾನು ಮಾಡಿಲ್ಲ, ನನ್ನ ವಾರ್ಡಿನ ಜನತೆ ಮತ್ತೆ ನನ್ನ ಮೇಲೆ ಇಟ್ಟಂತ ಅಭಿಮಾನಿಗಳು ಇದ್ರಲ್ಲ, ಅವ್ರು ಮಾಡಿರೋದು. ನಾನೇನ್ ಮಾಡಿಲ್ಲ. ಅಂತ ಜನಕ್ಕೆ ನಮ್ಮ ವಾಹಿನಿ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಅವ್ರಿಗೆಲ್ಲರಿಗೂ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಿಲ್ಲ. ಅದನ್ನ ನೀವೇ ಯಾವ ರೀತಿ ಹೇಳ್ಬೇಕು ಅಂತ ಹೇಳ್ತಿರೋ ಅದನ್ನ ನಿಮ್ಮ ವಾಹಿನಿಯವರು ನೀವು ಹೇಳ್ಬೇಕು. ನೀವು ಇಷ್ಟೊತ್ತು ಜನಸೇವೆ ಮಾಡಿದ್ರ ಅಂತ ಹೇಳ್ತಾ ಇದ್ದೀರಾ. ಅವರಿಂದ ನಿಮಗೆ ಇನ್ನೂ ಹೆಚ್ಚು ಜನಸೇವೆ ಆಗುತ್ತೆ ಅಂತ ನಾವು ಆಶಿಸ್ತೀವಿ. ಜನಗಳು ಇನ್ನ ತಿಳ್ಕೊಂಡಿದ್ದಾರೆ, ಇಂಥ ವ್ಯಕ್ತಿ ಇದ್ದಾರೆ, ಇನ್ನ ಜನಸೇವೆ ಮಾಡ್ತಾರೆ. 2ನೇ ಸಲ ಬಾರಿ ಗೆಲ್ಸಿದ್ದಾರೆ ನಿಮಗೆ. ನೀವು ಇನ್ನೂ ಜನಸೇವೆ ಮಾಡ್ತೀರಾ ಅಂತ ಎಲ್ಲ ಆಶಿಸ್ತಾರೆ ಅಂತ ನಾನು ನಮ್ಮ ವಾರ್ಡಿನಲ್ಲಿ ಒಂದು ಜನಾಂಗ ಇಲ್ಲ. ಕುರುಬರ ಜನಾಂಗ, ಮುಸಲ್ಮಾನ್ ಜನಾಂಗ, ಮರಾಠಿ ಜನಾಂಗ, ದೇವಂಗ ಜನಾಂಗ, ಕುಂಬಾರ ಜನಾಂಗ, ಲಿಂಗಾಯತ್ ಜನಾಂಗ. ನನ್ನ ಓಟ್ ಕೂಡ ಇಲ್ಲ ಇಲ್ಲಿ. ನಂದು ಇದು 8ನೇ ವಾರ್ಡು, ನಾನು ಈ ಥರದ 9ನೇ ವಾರ್ಡು. ಆದರೆ ನನ್ನ ಓಟ್ ಇಲ್ಲ. ಆದರೆ ನನ್ನ ಜನಗಳು ನನ್ನ
ಮೆಚ್ಚಿ ಪುನರ್ ಆಯ್ಕೆ ಮಾಡಿದ್ದಾರೆ. ಅದೇ ವಾರ್ಡಿಗೆ ಆಯ್ಕೆ ಮಾಡಿದ್ದಾರೆ ಸರ್? ಅದೇ ವಾರ್ಡ್, ಅದೇ ವಾರ್ಡಲ್ಲಿ ಜನರಲ್ ಆಗಿದ್ರು ನನಗೆ ಇಲ್ರಿ ಅಂದಿದ್ರು. ನೆಕ್ಸ್ಟ್ ಆದ್ರೂ ಕೂಡ ಜನರಲ್ಲೇ ಆಗೋದು, ಅದು ಜನರಲ್ಲೇ ಆಗುತ್ತೆ. ಅದು ಮುಂದಿನ ನೋಡೋದು ಜನಾಭಿಪ್ರಾಯ. ಜನಗಳು ಏನ್ ಮನ್ಸ್ ಮಾಡಿದ್ರೆ ಅಷ್ಟೇ ಜನಾಭಿಪ್ರಾಯ, ನಮ್ದೇನಿಲ್ಲ. ಸರ್, ನಿಮ್ಮ ಒಂದು ರಾಜಕೀಯ ಜೀವನ ಹೀಗೆ ಸುಖಕರವಾಗಲಿ ನಾವು ಆಶಿಸ್ತೀವಿ. ಇನ್ನ ದೊಡ್ಡ ದೊಡ್ಡ ಅವಕಾಶ ಬಂದ ಭಾಗವಹಿಸಿ ಇನ್ನ ಜನಸೇವೆ ಹೆಚ್ಚ ಮಾಡಿ ಅಂತ ಆಶಿಸ್ತಾ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ಕಳೆದಿಗೆ ತುಂಬಾ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು.